ನಿಮಿಷ. Welcome to Digital Learning Department of Collegiate Education. Dear students, regarding journal entries in the books of consignor, that should be continued. Already ನಾವು ಲಾಸ್ಟ್ ವಿಡಿಯೋದಲ್ಲಿ 8 ಎಂಟ್ರೀಸ್ ನಾನು ಡಿಸ್ಕಸ್ ಮಾಡಿದೆ. ಗೂಡ್ಸ್ ಕಳಿಸ್ಕೊಟ್ಟಿಗೆ ಸಂಬಂಧಪಟ್ಟಂತೆ, ಎಕ್ಸ್ಪೆನ್ಸಸ್ ಇನ್ಕಮ್ ಮಾಡಿದ ಸಂಬಂಧಪಟ್ಟಂತೆ ಬೈ ಕನ್ಸೈನರ್ ಆ್ಯಂಡ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನಿ ಸಂಬಂಧಪಟ್ಟಂತೆ, ಓಪನಿಂಗ್ ಸ್ಟಾಕ್ ಸಂಬಂಧಪಟ್ಟಂತೆ ಆ್ಯಂಡ್ ಸೇಲ್ಸ್ ಸಂಬಂಧಪಟ್ಟಂತೆ ಇವೆಲ್ಲ ಸಹ ನಾವು ಡಿಸ್ಕಸ್ ಮಾಡಿವಿ. ಆ್ಯಂಡ್ ನೆಕ್ಸ್ಟ್ ಒನ್ 9ನೇದು ಎಂಟ್ರಿ, 9th ಒನ್ ಎಂಟ್ರಿ. ಇದೇ ರೀತಿ ಏನು ನಾನು ಎಂಟ್ರೀಸನ್ನು ಮಾಡಿದ್ದೀನಿ, ಅದೇ ರೀತಿ ನೀವು ಎಂಟ್ರೀಸನ್ನು ಪಾಸ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. 9th ಒನ್ ಎಂಟ್ರಿ, ವೆನ್ ಕನ್ಸೈನಿ ಹರ್ನ್ ಕಮಿಷನ್ ಇಸ್ ಟು ಬಿ ಚಾರ್ಜ್, ಮೀನ್ಸ್ ಕನ್ಸೈನಿಗೆ ಕಮಿಷನ್ ಕೊಡಬೇಕಾಗುತ್ತೆ. ಅವನು ಏನು ಸೇಲ್ಸನ್ನು ಮಾಡ್ತಾನೆ ಆ ಸೇಲ್ಸ್ ಮಾಡಿದ್ರ ಮೇಲೆ ಕಮಿಷನ್ ಕೊಡಬೇಕಾಗುತ್ತೆ. ಕಮಿಷನ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಆರ್ಡಿನರಿ ಕಮಿಷನ್ ಇರ್ಬೋದು, ಡೆಲಿಕ್ರೇಟರ್ ಕಮಿಷನ್ ಇರ್ಬೋದು, ಓವರ್ ರೈಡಿಂಗ್ ಕಮಿಷನ್ ಇರ್ಬೋದು, ಇವೆಲ್ಲ ಸಹ ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದನ್ನು ನೀವು ನೋಡ್ಕೊಳ್ಳಿ. ಅದರ ಪ್ರಕಾರ ನಾವು ಕಮಿಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟು. ಅದಕ್ಕೆ ಎಂಟ್ರಿ ಏನಪ್ಪ ಅಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕನ್ಸೈನಿಸ್ ಪರ್ಸನಲ್ ಅಕೌಂಟ್. ಕಮಿಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಆ ಕನ್ಸೈನಿ ಪರ್ಸನಲ್ ಅಕೌಂಟ್ ಕ್ರೆಡಿಟ್ ಮಾಡ್ತೀವಿ, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಮಾಡ್ತೀವಿ. ಕನ್ಸೈನ್ಮೆಂಟ್ ಅಕೌಂಟ್ ಏನಂತ ಡೆಬಿಟ್ ಮಾಡ್ತೀರಾ? ಟು ಕನ್ಸೈನೀಸ್ ಅಕೌಂಟ್ ಅಂತ ತೆಗೆದುಕೊಳ್ತೀರಾ. ಕನ್ಸೈನಿ ಪರ್ಸನಲ್ ಅಕೌಂಟ್ ಕ್ರೆಡಿಟ್ ಮಾಡ್ತೀವಿ, ಬೈ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ತೆಗೆದುಕೊಳ್ತೀವಿ. ದೇರ್ಫೋರ್ ಇಲ್ಲಿ ಡೀಟೇಲ್ಸ್ ಆಫ್ ಕಮಿಷನ್ ಏನು ಇರುತ್ತೆ ಅದು ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ಒಂದೇ ಕಮಿಷನ್ ಇದ್ರೆ ತೊಂದರೆ ಇಲ್ಲ, ಅದು ಡೆಲಿಕ್ರೇಟರ್ ಕಮಿಷನ್, ಓವರ್ಡಿ ಕಮಿಷನ್ ಅಥವಾ ಇನ್ನೊಂದು ಬೇರೆ ಬೇರೆ ಇದ್ರೆ ಅವಾಗ ಮೆನ್ಷನ್ ಮಾಡಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 10th ಒನ್ ವೆರಿ ಇಂಪಾರ್ಟೆಂಟ್, ವೆನ್ ಬ್ಯಾಡ್ ಡೆಟ್ಸ್ ಆರ್ ಟು ಬಿ ಚಾರ್ಜ್. ಇದು ಮೋಸ್ಟ್ ಆಫ್ ಆಲ್ ಬರೋದಿಲ್ಲ, ಜಸ್ಟ್ ನೋಡ್ಕೊಳ್ಳಿ. ಸಪೋಸ್ ಯಾವಾಗ ಬ್ಯಾಡ್ ಡೆಟ್ಸ್ ಚಾರ್ಜ್ ಮಾಡ್ತೀವಿ ಅನ್ನೋದು ಸಂಬಂಧಪಟ್ಟಂತೆ ಇಲ್ಲಿ ಇದಕ್ಕೆ ನೋಟ್ ಇದೆ ನೋಡಿ. ಫಸ್ಟ್ ನೋಟ್ ನೋಡ್ಕೊಳ್ಳಿ. ಇಫ್ ಡೆಲಿಕ್ರೇಟರ್ ಕಮಿಷನ್ ಇಸ್ ಗಿವನ್ ಟು ಕನ್ಸೈನಿ, if delicreditor commission is given to consignee, then it is not to be charged from consignee, then no entry is made bad debt in the consignor's books. ಅಂದ್ರೆ delicreditor commission ಕೊಟ್ಟಾಗ, delicreditor commission ಅನ್ನು ಕನ್ಸೈನ್ ಕೊಟ್ಟಾಗ ಆಗ ಇದಕ್ಕೆ ಬ್ಯಾಡ್ ಡೆಟ್ಸ್ ಎಂಟ್ರಿ ಕೊಡಂಗಿಲ್ಲ ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ಸಪೋಸ್ delicreditor commission ಕೊಡದೇ ಇದ್ರೆ, delicreditor commission ಅನ್ನು ಕನ್ಸೈನಿಗೆ ಕೊಡದೇ ಇದ್ರೆ ಆಗ ಬ್ಯಾಡ್ ಡೆಟ್ಸ್ ಅರೈಸ್ ಆದರೆ ಅದಕ್ಕೆ ಎಂಟ್ರಿ ಕೊಡಬೇಕಾಗುತ್ತೆ. ಹಾಗಾದ್ರೆ ಏನು ಎಂಟ್ರಿ ಅಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕನ್ಸೈನಿಸ್ ಪರ್ಸನಲ್ ಅಕೌಂಟ್. ಯಾಕಂದ್ರೆ ಬ್ಯಾಡ್ ಡೆಟ್ಸ್ ಅನ್ನು ನಾವು ಲಾಸ್ ಅಂತ ಟ್ರೀಟ್ ಮಾಡ್ತೀವಿ, ಹಾಗಾಗಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಮಾಡ್ತೀವಿ, ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕನ್ಸೈನಿಸ್ ಪರ್ಸನಲ್ ಅಕೌಂಟ್. ದಿಸ್ ಇಸ್ ದ ಎಂಟ್ರಿ. ಅಂಡ್ 11th ಒನ್, ವೆನ್ ಸಮ್ ಗೂಡ್ಸ್ ಆರ್ ಟೇಕನ್ ಬೈ ಕನ್ಸೈನಿ ಫಾರ್ ಪರ್ಸನಲ್ ಯೂಸ್. ಅಂದರೆ ಕೆಲವೊಂದು ಗೂಡ್ಸ್ ನಾನು ಪರ್ಸನಲ್ ಯೂಸ್ ತೆಗೆದುಕೊಳ್ತಾನೆ. Therefore, what ಏನು ಕನ್ಸೈನ್ಮೆಂಟ್ಸ್ ಅಲ್ಲಿ ಆಕ್ಚುಲಿ ಕನ್ಸೈನರ್ ಗೂಡ್ಸ್ ಅನ್ನ ಕಳಿಸ್ಕೊಟ್ಟಿರ್ತಾರಲ್ಲ ಅವನ್ನ ಕೆಲವೊಂದು ಗೂಡ್ಸ್ ಅನ್ನ ಕನ್ಸೈನಿ ಪರ್ಸನಲ್ ಅಕೌಂಟ್ ತೆಗೆದುಕೊಂಡಾಗ, ಅಂದ್ರೆ ತನ್ನ ಪರ್ಸನಲ್ ಯೂಸ್ ತೆಗೆದುಕೊಂಡಾಗ ಎಂಟ್ರಿ ಇದು. ಕನ್ಸೈನಿಸ್ ಪರ್ಸನಲ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್. ಕನ್ಸೈನಿಸ್ ಪರ್ಸನಲ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಪರ್ಸನಲ್ ಯೂಸ್ ತೆಗೆದುಕೊಂಡಾಗ ಇದು ಮೋಸ್ಟ್ ಆಫ್ ಇದಕ್ಕೆ ಎಂಟ್ರಿ. ಆಕ್ಚುಲಿ ಇದು ಇರೋದಿಲ್ಲ ನಿಮಗೆ ಮೋಸ್ಟ್ ಆಫ್ ಆಲ್, ಆದರೆ ಎಂಟ್ರಿ ಗೊತ್ತಿರಲಿ. ಅಂಡ್ ನೆಕ್ಸ್ಟ್ ಒನ್ ಫಾರ್ ಸ್ಟಾಕ್, ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಸಂಬಂಧಪಟ್ಟಂತೆ. ಅಟ್ ದ ಎಂಡ್ ರಿಮೈನಿಂಗ್ ಅನ್ಸೋಲ್ಡ್ ವಿತ್ ಕನ್ಸೈನಿ ಮೀನ್ಸ್ ವಾಟ್ ಇಸ್ ದ ಕ್ಲೋಸಿಂಗ್ ಸ್ಟಾಕ್, ಅದಕ್ಕೆ ಸಂಬಂಧಪಟ್ಟದ ಎಂಟ್ರಿ. ದಟ್ ಈಸ್ ಸ್ಟಾಕ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಥವಾ ಕ್ಲೋಸಿಂಗ್ ಸ್ಟಾಕ್ ಅಥವಾ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಎಲ್ಲ ಒಂದೇ. ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್, ಇದು ಎಂಟ್ರಿ ಯಾವಾಗ ಕ್ಲೋಸಿಂಗ್ ಸ್ಟಾಕ್ ಇದ್ದಾಗ. ನೆಕ್ಸ್ಟ್ ಅಂಡ್ ಅನದರ್ ಒನ್ 13th ಒನ್ ಫಾರ್ ಪ್ರಾಫಿಟ್ ಆರ್ ಲಾಸ್. ಟೋಟಲ್ ಇಷ್ಟೆಲ್ಲ ಎಂಟ್ರಿ ಆದಮೇಲೆ ನಾವು ಕನ್ಸೈನ್ಮೆಂಟ್ ಅಕೌಂಟ್ ಅನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಹೇಳಿದೆ ಕನ್ಸೈನ್ಮೆಂಟ್ ಅಕೌಂಟ್ ಯಾವ್ದು ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಡೆಬಿಟ್ ಸೈಡು ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ, ಡೆಬಿಟ್ ಸೈಡ್ ಕಡಿಮೆ ಇದ್ರೆ ಪ್ರಾಫಿಟ್ ಬರುತ್ತೆ, ಅದನ್ನು ನಾವು ಪ್ರಾಫಿಟ್ ಲಾಸ್ ಅನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಅದೇ ರೀತಿ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇದ್ರೆ ಲಾಸ್ ಬರುತ್ತೆ, ಅದನ್ನು ಪ್ರಾಫಿಟ್ ಲಾಸ್ ಅನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಅದಕ್ಕೆ ಎರಡಕ್ಕೂ ಎಂಟ್ರಿ ಕೊಟ್ಟಿದೆ ನೋಡಿ. ಪ್ರಾಫಿಟ್ ಬಂದಾಗ ಏನು ಎಂಟ್ರಿ? ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್, ಇದು ಪ್ರಾಫಿಟ್ ಬಂದಾಗ, ಪ್ರಾಫಿಟ್ ಅರ್ನ್ ಮಾಡಿದಾಗ. ಯಾವಾಗ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಕಡಿಮೆ ಇದ್ದಾಗ. ಇನ್ ಕೇಸ್ ಲಾಸ್ ಆದರೆ ಎಂಟ್ರಿ ಕೆಳಗಡೆ ನೋಡಿ, ಅಂದರೆ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇದ್ದಾಗ ಎಂಟ್ರಿ ಇದು ಏನು? ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ ಲಾಸ್ ಆದಾಗ ಈ ಎಂಟ್ರಿ. ದೇರ್ಫೋರ್ ದಿಸ್ ಇಸ್ ದ ಎಂಟ್ರಿ. ಇದರಲ್ಲಿ ಇವೆರಡರಲ್ಲಿ ಒಂದು ಎಂಟ್ರಿ ಇದ್ದೇ ಇರುತ್ತೆ. ಪ್ರಾಫಿಟ್ ಬಂದಾಗ ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ ತಗೊಳ್ತೀರಾ. ಅದೇ ನೀವು ಲಾಸ್ ಬಂದಾಗ ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ ತೆಗೆದುಕೊಳ್ತೀರಾ. ಅಂಡ್ 14th ಒನ್ ನೆಟ್ ಅಮೌಂಟ್ ರಿಸೀವ್ಡ್ ಮೀನ್ಸ್ ಆಕ್ಚುಲಿ ಅಕೌಂಟ್ ಸೇಲ್ಸ್ ಅನ್ನ ಪ್ರಿಪೇರ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ನೆಟ್ ಅಮೌಂಟ್ ಅನ್ನ ಕನ್ಸೈನರ್ ಕೊಡಬೇಕಾಗುತ್ತೆ ಆ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಅಂತ.
ಇದಕ್ಕೆ ಒಂದು ಎಂಟ್ರಿ ಕೊಡಬೇಕಾಗುತ್ತೆ. ಅದು ಕನ್ಸೈನಿ ಪರ್ಸನಲ್ ಅಕೌಂಟನ್ನು ಬಿಫೋರ್ ಒನ್ ಟು ಕ್ಲೋಸ್ ದ ಕನ್ಸೈನಿ ಪರ್ಸನಲ್ ಅಕೌಂಟ್ ಈ ಎಂಟ್ರಿ ಕೊಡಬೇಕಾಗುತ್ತೆ. ಯಾವಾಗ ಕನ್ಸೈನಿ ಆಕ್ಚುಲಿ ಕನ್ಸೈನ್ಮೆಂಟ್ ಅಕೌಂಟ್ಗೆ ಇದೇನು ಎಫೆಕ್ಟ್ ಆಗೋದಿಲ್ಲ, ಓನ್ಲಿ ಕನ್ಸೈನಿಸ್ ಅಕೌಂಟ್ಗೆ ಎಫೆಕ್ಟ್ ಆಗುತ್ತೆ. ಹಾಗಾದ್ರೆ ಏನು ಎಂಟ್ರಿ ಅಂದರೆ ವಾಟ್ ಇಸ್ ದ ನೆಟ್ ಅಮೌಂಟ್ ಡ್ಯೂ ಪೇಯಬಲ್ ಬೈ ದ ಕನ್ಸೈನಿ ಟು ಕನ್ಸೈನರ್, ದಟ್ ಈಸ್ ಮೇ ಬಿ ಇನ್ ಕ್ಯಾಶ್ ಆರ್ ದಟ್ ಇಸ್ ಮೇ ಬಿ ಇನ್ ಡಿಮ್ಯಾಂಡ್ ಡ್ರಾಫ್ಟ್, ದಟ್ ಇಸ್ ಮೇ ಬಿ ಇನ್ ಬಿಲ್ಸ್, ಯಾವ್ದ್ರಲ್ಲಿ ಬೇಕಾದ್ರೂ ಕೊಡ್ಬೋದು. ಅದಕ್ಕೆ ಎಂಟ್ರಿ ಇದು ಕ್ಯಾಶ್ ಆರ್ ಬ್ಯಾಂಕ್ ಆರ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೇಟಾ ಟು ಕನ್ಸೈನಿ ಪರ್ಸನಲ್ ಅಕೌಂಟ್, ಇದನ್ನ ನೀವು ಕೊಡಬೇಕಾಗುತ್ತೆ ಎಂಟ್ರಿನ. ಇದು ಯಾವಾಗ ಅಂದ್ರೆ ನೆಟ್ ಅಮೌಂಟ್ ಡ್ಯೂ ಇದ್ದಾಗ ಅದನ್ನು ಕೊಡಬೇಕಾದ್ರೆ ಇದಕ್ಕೆ ಎಂಟ್ರಿ ಕೊಡ್ತೀವಿ ನಾವು. ಸೊ ಲೆಡ್ಜರ್ ಅಕೌಂಟ್ ಸಹ ಅದೇ ರೀತಿ ಪೋಸ್ಟಿಂಗ್ ಮಾಡ್ತೀವಿ. ಕನ್ಸೈನಿ ಪರ್ಸನಲ್ ಅಕೌಂಟ್ ಕ್ರೆಡಿಟ್ ಮಾಡ್ತೀವಿ ಏನಂತ ಹೇಳ್ಬಿಟ್ಟು ಬೈ ಬ್ಯಾಂಕ್ ಅಕೌಂಟ್ ಆರ್ ಬೈ ಬಿಲ್ಸ್ ರಿಸೀವಬಲ್ ಅಕೌಂಟ್ ಅಂತ ಹೇಳ್ಬಿಟ್ಟು. ಅಂಡ್ ಲಾಸ್ಟ್ ಒನ್, ಅಟ್ ಲಾಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಕ್ಲೋಸ್ ಮಾಡಬೇಕಲ್ಲ, ನಾವು ಅಲ್ಲಿಗೆ ಕನ್ಸೈನ್ಮೆಂಟ್ ಕ್ಲೋಸ್ ಮಾಡಿವಿ, ಅದ್ರ ಪ್ರಾಫಿಟ್ ಅನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಟ್ರಾನ್ಸ್ಫರ್ ಮಾಡಿವಿ, ಅಥವಾ ಲಾಸ್ ಅನ್ನು ಪ್ರಾಫಿಟ್ ಅಂಡ್ ಲಾಸ್ ಟ್ರಾನ್ಸ್ಫರ್ ಮಾಡಿವಿ, ಕನ್ಸೈನಿ ಅಕೌಂಟ್ ಕ್ಲೋಸ್ ಮಾಡಿವಿ, ಲಾಸ್ಟ್ 14ನೇ ಎಂಟ್ರಿ ಅದನ್ನು ನಾವು ಕ್ಲೋಸ್ ಮಾಡಿವಿ. ನೆಕ್ಸ್ಟ್ ವಾಟ್ ಯು ಕಾಲ್ಡ್ ವೆರಿ ಇಂಪಾರ್ಟೆಂಟ್ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ನಾವು ಎಂಟ್ರಿ ಕೊಟ್ವಿ ಲಾಸ್ಟ್ ಒನ್. ಅಂಡ್ ಲಾಸ್ಟ್ ಒಂದು ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇದ್ದೇ ಇರುತ್ತೆ, ಇದು ಎಂಟ್ರಿ, ಇದಕ್ಕೆ ಅಕೌಂಟ್ ಇದು ಕ್ಲೋಸ್ ಮಾಡಬೇಕು, ಇದಕ್ಕೆ ಎಂಟ್ರಿ ಕೊಡಲೇಬೇಕಾಗುತ್ತೆ. ಹಾಗಾದ್ರೆ ಏನು relating to what is the balance of cost of goods sent on consignment is transferred to purchase or trading account. ಇದರಲ್ಲಿ ನಾನು ಹೇಳಿದ್ದೀನಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಬರ್ತಕ್ಕಂಥ ಬ್ಯಾಲೆನ್ಸ್ ಅನ್ನ ಪರ್ಚೇಸ್ ಟ್ರೇಡಿಂಗ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಇದಕ್ಕೆ ಒಂದೇ ಎಂಟ್ರಿ ಬರೋದು, ಇನ್ನೇನು ಇಲ್ಲ. ಏನು ಎಂಟ್ರಿ? ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಪರ್ಚೇಸ್ ಆರ್ ಟ್ರೇಡಿಂಗ್ ಅಕೌಂಟ್, ಯಾವ್ದು ಅಂತ ಇಟ್ಕೋಬಹುದು, ಪರ್ಚೇಸ್ ಅಕೌಂಟ್ ಅಥವಾ ಟ್ರೇಡಿಂಗ್ ಅಕೌಂಟ್. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಪರ್ಚೇಸ್ ಆರ್ ಟ್ರೇಡಿಂಗ್ ಅಕೌಂಟ್. ಸೊ these are all the entries we required to pass in the books of consignor, when the goods sent by the consignor to the consignee at cost price. Okay, ಇದು ಎಂಟ್ರೀಸ್. ಆಲ್ರೆಡಿ ಲೆಡ್ಜರ್ ಅಕೌಂಟ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೆ. ಎಂಟ್ರೀಸ್ ಅನ್ನ ಲಾಸ್ಟ್ ವಿಡಿಯೋ ಮತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. 15 ಎಂಟ್ರೀಸ್ ಅಲ್ಲಿ ನಿಮಗೆ 8 ರಿಂದ 10 ಎಂಟ್ರೀಸ್ ಮಸ್ಟ್ ಶುಡ್ ಇರುತ್ತೆ. 8 ರಿಂದ 10 ಎಂಟ್ರೀಸ್ ಮಸ್ಟ್ ಶುಡ್ ಇರುತ್ತೆ. ಇದ್ರ ಪ್ರಕಾರ ನೀವು ಬರ್ಕೊಂಡು ರೆಕಾರ್ಡ್ ಮಾಡಿಕೊಂಡು ಮತ್ತೊಂದ್ಸರಿ ನೀವು ಅನಲೈಸ್ ಮಾಡ್ಕೊಳ್ಳಿ, ಲಿಸನ್ ಮಾಡಿ, ವಾಚ್ ಮಾಡಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ದೆನ್ ಇನ್ ನೆಕ್ಸ್ಟ್ ವಿಡಿಯೋ ಐ ಡಿಸ್ಕಸ್ ಅಬೌಟ್ ಅಲ್ಲಿಗೆ ಇಲ್ಲಿ ನಾವು ಡಿಸ್ಕಸ್ ಮಾಡಿರೋದು ವಾಟ್ ಕಾಲ್ಡ್ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಅಟ್ ಕಾಸ್ಟ್ ಪ್ರೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಅಬೌಟ್ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಅಟ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಬಂದಾಗ ಏನು ಎಂಟ್ರೀಸ್ ಕೊಡಬೇಕು ಅನ್ನೋದು ಡಿಸ್ಕಸ್ ಮಾಡ್ತೀವಿ. ಥ್ಯಾಂಕ್ ಯು.